ಡಿಸೆಂಬರ್ 2023 ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಎಲ್ಲರ ಮನೆ ಮಾತಾಯಿತು. ಅದೇ ಟೈಮ್ಗೆ ಇನ್ನೊಂದು ಸಿನಿಮಾ ಎಲ್ಲರೂ ಮೆಲ್ಕಕ್ಕೆ ಶುರು ಮಾಡಿದ್ರು. 1997ರಲ್ಲಿ ಒಬ್ಬ 18 ವರ್ಷದ ಹುಡುಗ ತನ್ನ ಸ್ನೇಹಿತ ಹೇಳಿದ ಕತೆ ಕೇಳಿ ಭಯ ಬೀಳ್ತಾನೆ. ಜೊತೆಗೆ ಆ ಕಥೆಯನ್ನು ತುಂಬ ಕಾಡಕ್ಕೆ ಶುರು ಆಗುತ್ತೆ. ಅದಾದ ನಂತರ 2007ರಲ್ಲಿ ಅದೇ ಕತೆ ಮೇಲೆ ಅವನು ಸ್ಕ್ರಿಪ್ಟ್ ಕೂಡ ರೆಡಿ ಮಾಡ್ಕೊತಾನೆ. ಪ್ರೊಡ್ಯೂಸರ್ ಕೂಡ ಓಕೆ ಮಾಡಿಕೊಂಡು ಶೂಟಿಂಗ್ ಕೂಡ ಮಾಡೋಕ್ಕೆ ಶುರು ಮಾಡ್ತಾರೆ. ಕಾರಣಾಂತರಗಳಿಂದ ಸಿನಿಮಾ ಡ್ರಾಪ್ ಆಗುತ್ತೆ. ಮತ್ತೆ 2012ರಲ್ಲಿ ಶೂಟಿಂಗ್ ಹೋಗ್ತಾರೆ, ಸಿನಿಮಾ ಶೂಟ್ ಕೂಡ ಮಾಡ್ತಾರೆ. ಬಟ್ ಆದರೆ ಆ ಸಿನಿಮಾ ನೋಡಿದಾಗ ಡೈರೆಕ್ಟ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮತ್ತೆ ಸ್ಕ್ರಿಪ್ಟ್ನ ರೀರೈಟ್ ಮಾಡಿ ರೀಶೂಟ್ ಮಾಡಿ 2015ಕ್ಕೆ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರೆ. ಆ ಸಿನಿಮಾನೇ ತುಂಬಾಳ್. 2018ಕ್ಕೆ ಸುಮಾರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಆ ಸಿನಿಮಾನ ಸ್ಕ್ರೀನಿಂಗ್ ಕೂಡ ಮಾಡ್ತಾರೆ. ಕೊನೆಗೂ 2018 ಅಕ್ಟೋಬರ್ಗೆ ಆ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ಬಟ್ ಆದರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋದಕ್ಕೆ ಸುಮಾರು ಜನಕ್ಕೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಸಿನಿಮಾ ಭಾಳ ಆವ್ರೇಜ್ ಆಗಿ ಹೋಗುತ್ತೆ. ಅದಾದ ನಂತರ ಇವತ್ತಿನವರೆಗೂ ಆ ಸಿನಿಮಾದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಆ ಸಿನಿಮಾನ ನೋಡಿದಾಗ ನನಗನ್ಸಿದ್ದು ಆ ಸಿನಿಮಾದ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಲ್ಲರ ಆ್ಯಕ್ಟರ್ಸ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲವೂ ಟಾಪ್ ನ್ಯಾಚ್ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಅಮೆಝಾನ್ ಪ್ರೈಮಲ್ಲಿ ಆ ಸಿನಿಮಾ ಅವೈಲೇಬಲ್ ಇದೆ. ಒಮ್ಮೆ ನಿಮಗೆ ಫ್ರೀ ಆದಾಗ ತುಂಬಾಡ್ ಅಂತ ಸರ್ಚ್ ಮಾಡಿ ನೋಡಿ, ಸಿನಿಮಾ ಸಿಗುತ್ತೆ. ಇಟ್ ವಾಸ್ ಅಮೇಝಿಂಗ್.